ಸರ್ಕಾರಕ್ಕೆ ಗ್ಯಾರಂಟಿ ಬವಣೆ ತುಂಬಿಸಲಾಗ್ತಾ ಇಲ್ವಂತೆ. ಹೀಗಿರುವಾಗ ಪರಿಶಿಷ್ಟರ ಕಲ್ಯಾಣ ನಿಧಿಗೆ ಇದನ್ನು ಹೇಳಿದ ತಕ್ಷಣ ಕಾಂಗ್ರೆಸ್ ಹೇಳುತ್ತೆ ಅಥವಾ ಸಿದ್ದರಾಮಯ್ಯ ಅದನ್ನು ತಂದಿದ್ದೇನನ್ರಿ 24,000 ಕೋಟಿ ಇಟ್ಟಿಲ್ವಾ ಪ್ರತಿ ಸಲ? ಅದು 24% ಕೊಡಬೇಕು ಅದಕ್ಕೆ. ಆಮೇಲೆ ಆ ದುಡ್ಡು ಇದೆಯಲ್ಲ ಈ ಪರಿಶಿಷ್ಟ ವರ್ಗ, ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ ಈ SC SP TSP ಹಣ ಅಂತ ಹೇಳ್ತಾರೆ. ಅದು ವಾಪಸ್ ಈಗ ಬಜೆಟಲ್ಲಿ ಅದಕ್ಕೆ ದುಡ್ಡಿಟ್ಟರೆ ಉಳಿದದೆಲ್ಲ ಹೆಂಗೆ ಅಂತಂದರೆ ಬಜೆಟಲ್ಲಿ ಖರ್ಚಾಗಿಲ್ಲ ಅಂದರೆ ವಾಪಸ್ ಬರುತ್ತೆ. ಇದು ಹಂಗಲ್ಲ, ಅದು ಹಂಗೆ ಇರುತ್ತೆ. ಭಾಳ ಒಳ್ಳೆ ವಿಚಾರ. ಆದರೆ ಅದನ್ನು ನೀವು ಈಗ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಾ ಇದ್ದೀರಿ ಅನ್ನುವಂಥ ಆರೋಪ. ಕಳೆದ ಬಾರಿ ಬಳಸಿದಿರಿ, ಈ ಬಾರಿ ಕೂಡ ಬಳಸಿದ್ದೀರಿ ಅಂತ ಆರೋಪ ಇದೆ. ಬನ್ನಿ, ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ. ಕಾಂಗ್ರೆಸ್ BJP ನೋಡಿ ಇದರ ಬಗ್ಗೆ ಕೆಲವು ಕಿರಿಕಿರಿಗಳು ಕೂಡ ಇದೆ, ಹೇಳ್ತೀನಿ ಈ ರಿಪೋರ್ಟ್ ನೋಡಿ. ರಾಜ್ಯ ಸರ್ಕಾರಕ್ಕೆ ಮತ್ತೆ ಗ್ಯಾರಂಟಿ ಸಂಕಷ್ಟ. SC ST ಕಲ್ಯಾಣ ನಿಧಿ ಹಣ ಬಳಕೆ ಆರೋಪ. ರಾಜ್ಯ ಸರ್ಕಾರದ ಮೇಲೆ ಆರ್ಥಿಕ ಹೊರೆ ಹೆಚ್ಚಾಗಿದೆ. ಬಜೆಟ್ನಲ್ಲಿ ಹೇಳಿದ್ದನ್ನ ಕೊಡಲಾಗದೆ ಪರದಾಡ್ತಿದೆ. ಅನುದಾನ ಘೋಷಣೆ ಆಯಿತು, ಗ್ಯಾರಂಟಿಗಳಿಗೆ ಹಣ ಹೊಂದಿಸುವಲ್ಲೇ ಸರ್ಕಾರ ಹೈರಾಣಾಗಿದ್ದು 5 ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಅಂತ ಕರ್ನಾಟಕ ಅಭಿವೃದ್ಧಿ ಯೋಜನೆ ವರದಿಯಲ್ಲಿ ಉಲ್ಲೇಖವಾಗಿದೆ. 3 ತಿಂಗಳುಗಳಿಂದ ಗೃಹಲಕ್ಷ್ಮಿ ಹಣ ಮಹಿಳೆಯರಿಗೆ ಸಿಕ್ಕಿಲ್ಲ. 2 ತಿಂಗಳುಗಳಿಂದ ಅನ್ನಭಾಗ್ಯದ ಬಾಕಿ ಹಣವನ್ನ ಖಾತೆಗೆ ಹಾಕಿಲ್ಲ. ಈಗ ಹೊಸ ವಿಷಯ ಏನಂದ್ರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇಲಾಖೆಗಳಿಗೂ ಕೊಡಬೇಕಾದಂತ ಅನುದಾನವನ್ನ ಸರ್ಕಾರ ಕೊಟ್ಟಿಲ್ಲ. ಹೌದು ಅಂತಿರೋ ಪ್ರತಿಪಕ್ಷಗಳ ಮಾತಲ್ಲೂ ನಿಜಾಂಶ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ರಾಜ್ಯ ಸರ್ಕಾರದ ಹೊಸ ಆರ್ಥಿಕ ನೀತಿಗಳು, ಗ್ಯಾರಂಟಿಗಳಿಗೆ ಮಾಡ್ತಿರೋ ಖರ್ಚು ವೆಚ್ಚಗಳು, ಬೊಕ್ಕಸ ತುಂಬಿಸೋಕೆ ಮಾಡ್ತಿರೋ ಬೆಲೆ ಏರಿಕೆಗಳು ಸರ್ಕಾರ ಆರ್ಥಿಕ ಹೊರೆ ಅನುಭವಿಸುತ್ತಿದೆ ಅನ್ನೋದಕ್ಕೆ ಕಣ್ಣೆದುರೇ ಕಾಣ್ತಿರುವಂತ ಉದಾಹರಣೆಗಳು. ಅದರಲ್ಲೂ ಕೂಡ ಅನ್ನಭಾಗ್ಯದ ಅಕ್ಕಿ ಪೂರೈಸೋಕೆ ಆಗದೆ ಕಾಸು ಕೊಡ್ತಿದ್ದ ಸರ್ಕಾರ ಈಗ ಕಾಸಿಗೂ ಕತ್ತರಿ ಹಾಕಿ ಹಣ ಉಳಿಸೋಕೆ ಮತ್ತೆ ಅಕ್ಕಿ ಕೊಡ್ತಿದ್ದು ಬಾಕಿ ಹಣವನ್ನ ಫಲಾನುಭವಿಗಳ ಖಾತೆಗೆ ಹಾಕಿಲ್ಲ. ಗೃಹಲಕ್ಷ್ಮಿ ಅವರಿಗೆ 3 ತಿಂಗಳುಗಳಿಂದ ಹಣ ಹಾಕದೆ ಸರ್ಕಾರ ಕುಂಟು ನೆಪ ಹೇಳ್ತಾ ಇದೆ. ಇವತ್ತು ನಾಳೆ ಅಂತ 3 ತಿಂಗಳುಗಳಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳುತ್ತಾನೆ ಇದ್ದಾರೆ. ಇದರ ನಡುವೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮತ್ತೊಂದು ಆರೋಪ ಕೇಳಿ ಬಂದಿದೆ. ಇದೀಗ SC SCP ಹಾಗೂ TSP ಜೊತೆ SC ST ಕಲ್ಯಾಣ ಯೋಜನೆ ಹಣವನ್ನ ಬಳಕೆ ಮಾಡಿಕೊಂಡಿರುವ ಆರೋಪ ಕೇಳಿ ಬಂದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ಕಾರಕ್ಕೆ ಗ್ಯಾರಂಟಿ ಬವಣೆ ತುಂಬಿಸಲಾಗ್ತಾ ಇಲ್ವಂತೆ. ಹೀಗಿರುವಾಗ ಪರಿಶಿಷ್ಟರ ಕಲ್ಯಾಣ ನಿಧಿಗೆ ಇದನ್ನು ಹೇಳಿದ ತಕ್ಷಣ ಕಾಂಗ್ರೆಸ್ ಹೇಳುತ್ತೆ ಅಥವಾ ಸಿದ್ದರಾಮಯ್ಯ ಅದನ್ನು ತಂದಿದ್ದೇನನ್ರಿ 24,000 ಕೋಟಿ ಇಟ್ಟಿಲ್ವಾ ಪ್ರತಿ ಸಲ? ಅದು 24% ಕೊಡಬೇಕು ಅದಕ್ಕೆ. ಆಮೇಲೆ ಆ ದುಡ್ಡು ಇದೆಯಲ್ಲ ಈ ಪರಿಶಿಷ್ಟ ವರ್ಗ, ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ ಈ SC SP TSP ಹಣ ಅಂತ ಹೇಳ್ತಾರೆ. ಅದು ವಾಪಸ್ ಈಗ ಬಜೆಟಲ್ಲಿ ಅದಕ್ಕೆ ದುಡ್ಡಿಟ್ಟರೆ ಉಳಿದದೆಲ್ಲ ಹೆಂಗೆ ಅಂತಂದರೆ ಬಜೆಟಲ್ಲಿ ಖರ್ಚಾಗಿಲ್ಲ ಅಂದರೆ ವಾಪಸ್ ಬರುತ್ತೆ. ಇದು ಹಂಗಲ್ಲ, ಅದು ಹಂಗೆ ಇರುತ್ತೆ. ಭಾಳ ಒಳ್ಳೆ ವಿಚಾರ. ಆದರೆ ಅದನ್ನು ನೀವು ಈಗ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಾ ಇದ್ದೀರಿ ಅನ್ನುವಂಥ ಆರೋಪ. ಕಳೆದ ಬಾರಿ ಬಳಸಿದಿರಿ, ಈ ಬಾರಿ ಕೂಡ ಬಳಸಿದ್ದೀರಿ ಅಂತ ಆರೋಪ ಇದೆ. ಬನ್ನಿ, ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ. ಕಾಂಗ್ರೆಸ್ BJP ನೋಡಿ ಇದರ ಬಗ್ಗೆ ಕೆಲವು ಕಿರಿಕಿರಿಗಳು ಕೂಡ ಇದೆ, ಹೇಳ್ತೀನಿ ಈ ರಿಪೋರ್ಟ್ ನೋಡಿ. ರಾಜ್ಯ ಸರ್ಕಾರಕ್ಕೆ ಮತ್ತೆ ಗ್ಯಾರಂಟಿ ಸಂಕಷ್ಟ. SC ST ಕಲ್ಯಾಣ ನಿಧಿ ಹಣ ಬಳಕೆ ಆರೋಪ. ರಾಜ್ಯ ಸರ್ಕಾರದ ಮೇಲೆ ಆರ್ಥಿಕ ಹೊರೆ ಹೆಚ್ಚಾಗಿದೆ. ಬಜೆಟ್ನಲ್ಲಿ ಹೇಳಿದ್ದನ್ನ ಕೊಡಲಾಗದೆ ಪರದಾಡ್ತಿದೆ. ಅನುದಾನ ಘೋಷಣೆ ಆಯಿತು, ಗ್ಯಾರಂಟಿಗಳಿಗೆ ಹಣ ಹೊಂದಿಸುವಲ್ಲೇ ಸರ್ಕಾರ ಹೈರಾಣಾಗಿದ್ದು 5 ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಅಂತ ಕರ್ನಾಟಕ ಅಭಿವೃದ್ಧಿ ಯೋಜನೆ ವರದಿಯಲ್ಲಿ ಉಲ್ಲೇಖವಾಗಿದೆ. 3 ತಿಂಗಳುಗಳಿಂದ ಗೃಹಲಕ್ಷ್ಮಿ ಹಣ ಮಹಿಳೆಯರಿಗೆ ಸಿಕ್ಕಿಲ್ಲ. 2 ತಿಂಗಳುಗಳಿಂದ ಅನ್ನಭಾಗ್ಯದ ಬಾಕಿ ಹಣವನ್ನ ಖಾತೆಗೆ ಹಾಕಿಲ್ಲ. ಈಗ ಹೊಸ ವಿಷಯ ಏನಂದ್ರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇಲಾಖೆಗಳಿಗೂ ಕೊಡಬೇಕಾದಂತ ಅನುದಾನವನ್ನ ಸರ್ಕಾರ ಕೊಟ್ಟಿಲ್ಲ. ಹೌದು ಅಂತಿರೋ ಪ್ರತಿಪಕ್ಷಗಳ ಮಾತಲ್ಲೂ ನಿಜಾಂಶ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ರಾಜ್ಯ ಸರ್ಕಾರದ ಹೊಸ ಆರ್ಥಿಕ ನೀತಿಗಳು, ಗ್ಯಾರಂಟಿಗಳಿಗೆ ಮಾಡ್ತಿರೋ ಖರ್ಚು ವೆಚ್ಚಗಳು, ಬೊಕ್ಕಸ ತುಂಬಿಸೋಕೆ ಮಾಡ್ತಿರೋ ಬೆಲೆ ಏರಿಕೆಗಳು ಸರ್ಕಾರ ಆರ್ಥಿಕ ಹೊರೆ ಅನುಭವಿಸುತ್ತಿದೆ ಅನ್ನೋದಕ್ಕೆ ಕಣ್ಣೆದುರೇ ಕಾಣ್ತಿರುವಂತ ಉದಾಹರಣೆಗಳು. ಅದರಲ್ಲೂ ಕೂಡ ಅನ್ನಭಾಗ್ಯದ ಅಕ್ಕಿ ಪೂರೈಸೋಕೆ ಆಗದೆ ಕಾಸು ಕೊಡ್ತಿದ್ದ ಸರ್ಕಾರ ಈಗ ಕಾಸಿಗೂ ಕತ್ತರಿ ಹಾಕಿ ಹಣ ಉಳಿಸೋಕೆ ಮತ್ತೆ ಅಕ್ಕಿ ಕೊಡ್ತಿದ್ದು ಬಾಕಿ ಹಣವನ್ನ ಫಲಾನುಭವಿಗಳ ಖಾತೆಗೆ ಹಾಕಿಲ್ಲ. ಗೃಹಲಕ್ಷ್ಮಿ ಅವರಿಗೆ 3 ತಿಂಗಳುಗಳಿಂದ ಹಣ ಹಾಕದೆ ಸರ್ಕಾರ ಕುಂಟು ನೆಪ ಹೇಳ್ತಾ ಇದೆ. ಇವತ್ತು ನಾಳೆ ಅಂತ 3 ತಿಂಗಳುಗಳಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳುತ್ತಾನೆ ಇದ್ದಾರೆ. ಇದರ ನಡುವೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮತ್ತೊಂದು ಆರೋಪ ಕೇಳಿ ಬಂದಿದೆ. ಇದೀಗ SC SCP ಹಾಗೂ TSP ಜೊತೆ SC ST ಕಲ್ಯಾಣ ಯೋಜನೆ ಹಣವನ್ನ ಬಳಕೆ ಮಾಡಿಕೊಂಡಿರುವ ಆರೋಪ ಕೇಳಿ ಬಂದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಸರ್ಕಾರಕ್ಕೆ ಗ್ಯಾರಂಟಿ ಬವಣೆ ತುಂಬಿಸಲಾಗ್ತಾ ಇಲ್ವಂತೆ. ಹೀಗಿರುವಾಗ ಪರಿಶಿಷ್ಟರ ಕಲ್ಯಾಣ ನಿಧಿಗೆ ಇದನ್ನು ಹೇಳಿದ ತಕ್ಷಣ ಕಾಂಗ್ರೆಸ್ ಹೇಳುತ್ತೆ ಅಥವಾ ಸಿದ್ದರಾಮಯ್ಯ ಅದನ್ನು ತಂದಿದ್ದೇನನ್ರಿ 24,000 ಕೋಟಿ ಇಟ್ಟಿಲ್ವಾ ಪ್ರತಿ ಸಲ? ಹೌದು, 24% ಕೊಡಬೇಕು ಅದಕ್ಕೆ. ಆಮೇಲೆ ಆ ದುಡ್ಡು ಇದೆಯಲ್ಲ ಈ ಪರಿಶಿಷ್ಟ ವರ್ಗ, ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ ಈ SC SP TSP ಹಣ ಅಂತ ಹೇಳ್ತಾರೆ. ಅದು ವಾಪಸ್ ಈಗ ಬಜೆಟಲ್ಲಿ ಅದಕ್ಕೆ ದುಡ್ಡಿಟ್ಟರೆ ಉಳಿದದೆಲ್ಲ ಹೆಂಗೆ ಅಂತಂದರೆ ಬಜೆಟಲ್ಲಿ ಖರ್ಚಾಗಿಲ್ಲ ಅಂದರೆ ವಾಪಸ್ ಬರುತ್ತೆ. ಇದು ಹಂಗಲ್ಲ, ಅದು ಹಂಗೆ ಇರುತ್ತೆ. ಭಾಳ ಒಳ್ಳೆ ವಿಚಾರ. ಆದರೆ ಅದನ್ನು ನೀವು ಈಗ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಾ ಇದ್ದೀರಿ ಅನ್ನುವಂಥ ಆರೋಪ. ಕಳೆದ ಬಾರಿ ಬಳಸಿದಿರಿ, ಈ ಬಾರಿ ಕೂಡ ಬಳಸಿದ್ದೀರಿ ಅಂತ ಆರೋಪ ಇದೆ. ಬನ್ನಿ, ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ. ಕಾಂಗ್ರೆಸ್ BJP ನೋಡಿ ಇದರ ಬಗ್ಗೆ ಕೆಲವು ಕಿರಿಕಿರಿಗಳು ಕೂಡ ಇದೆ, ಹೇಳ್ತೀನಿ ಈ ರಿಪೋರ್ಟ್ ನೋಡಿ. ರಾಜ್ಯ ಸರ್ಕಾರಕ್ಕೆ ಮತ್ತೆ ಗ್ಯಾರಂಟಿ ಸಂಕಷ್ಟ. SC ST ಕಲ್ಯಾಣ ನಿಧಿ ಹಣ ಬಳಕೆ ಆರೋಪ. ರಾಜ್ಯ ಸರ್ಕಾರದ ಮೇಲೆ ಆರ್ಥಿಕ ಹೊರೆ ಹೆಚ್ಚಾಗಿದೆ. ಬಜೆಟ್ನಲ್ಲಿ ಹೇಳಿದ್ದನ್ನ ಕೊಡಲಾಗದೆ ಪರದಾಡ್ತಿದೆ. ಅನುದಾನ ಘೋಷಣೆ ಆಯಿತು, ಗ್ಯಾರಂಟಿಗಳಿಗೆ ಹಣ ಹೊಂದಿಸುವಲ್ಲೇ ಸರ್ಕಾರ ಹೈರಾಣಾಗಿದ್ದು 5 ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಅಂತ ಕರ್ನಾಟಕ ಅಭಿವೃದ್ಧಿ ಯೋಜನೆ ವರದಿಯಲ್ಲಿ ಉಲ್ಲೇಖವಾಗಿದೆ. 3 ತಿಂಗಳುಗಳಿಂದ ಗೃಹಲಕ್ಷ್ಮಿ ಹಣ ಮಹಿಳೆಯರಿಗೆ ಸಿಕ್ಕಿಲ್ಲ. 2 ತಿಂಗಳುಗಳಿಂದ ಅನ್ನಭಾಗ್ಯದ ಬಾಕಿ ಹಣವನ್ನ ಖಾತೆಗೆ ಹಾಕಿಲ್ಲ. ಈಗ ಹೊಸ ವಿಷಯ ಏನಂದ್ರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇಲಾಖೆಗಳಿಗೂ ಕೊಡಬೇಕಾದಂತ ಅನುದಾನವನ್ನ ಸರ್ಕಾರ ಕೊಟ್ಟಿಲ್ಲ. ಹೌದು ಅಂತಿರೋ ಪ್ರತಿಪಕ್ಷಗಳ ಮಾತಲ್ಲೂ ನಿಜಾಂಶ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ರಾಜ್ಯ ಸರ್ಕಾರದ ಹೊಸ ಆರ್ಥಿಕ ನೀತಿಗಳು, ಗ್ಯಾರಂಟಿಗಳಿಗೆ ಮಾಡ್ತಿರೋ ಖರ್ಚು ವೆಚ್ಚಗಳು, ಬೊಕ್ಕಸ ತುಂಬಿಸೋಕೆ ಮಾಡ್ತಿರೋ ಬೆಲೆ ಏರಿಕೆಗಳು ಸರ್ಕಾರ ಆರ್ಥಿಕ ಹೊರೆ ಅನುಭವಿಸುತ್ತಿದೆ ಅನ್ನೋದಕ್ಕೆ ಕಣ್ಣೆದುರೇ ಕಾಣ್ತಿರುವಂತ ಉದಾಹರಣೆಗಳು. ಅದರಲ್ಲೂ ಕೂಡ ಅನ್ನಭಾಗ್ಯದ ಅಕ್ಕಿ ಪೂರೈಸೋಕೆ ಆಗದೆ ಕಾಸು ಕೊಡ್ತಿದ್ದ ಸರ್ಕಾರ ಈಗ ಕಾಸಿಗೂ ಕತ್ತರಿ ಹಾಕಿ ಹಣ ಉಳಿಸೋಕೆ ಮತ್ತೆ ಅಕ್ಕಿ ಕೊಡ್ತಿದ್ದು ಬಾಕಿ ಹಣವನ್ನ ಫಲಾನುಭವಿಗಳ ಖಾತೆಗೆ ಹಾಕಿಲ್ಲ. ಗೃಹಲಕ್ಷ್ಮಿ ಅವರಿಗೆ 3 ತಿಂಗಳುಗಳಿಂದ ಹಣ ಹಾಕದೆ ಸರ್ಕಾರ ಕುಂಟು ನೆಪ ಹೇಳ್ತಾ ಇದೆ. ಇವತ್ತು ನಾಳೆ ಅಂತ 3 ತಿಂಗಳುಗಳಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳುತ್ತಾನೆ ಇದ್ದಾರೆ. ಇದರ ನಡುವೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮತ್ತೊಂದು ಆರೋಪ ಕೇಳಿ ಬಂದಿದೆ. ಇದೀಗ SC SCP ಹಾಗೂ TSP ಜೊತೆ SC ST ಕಲ್ಯಾಣ ಯೋಜನೆ ಹಣವನ್ನ ಬಳಕೆ ಮಾಡಿಕೊಂಡಿರುವ ಆರೋಪ ಕೇಳಿ ಬಂದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ಕಾರಕ್ಕೆ ಗ್ಯಾರಂಟಿ ಬವಣೆ ತುಂಬಿಸಲಾಗ್ತಾ ಇಲ್ವಂತೆ. ಹೀಗಿರುವಾಗ ಪರಿಶಿಷ್ಟರ ಕಲ್ಯಾಣ ನಿಧಿಗೆ ಇದನ್ನು ಹೇಳಿದ ತಕ್ಷಣ ಕಾಂಗ್ರೆಸ್ ಹೇಳುತ್ತೆ ಅಥವಾ ಸಿದ್ದರಾಮಯ್ಯ ಅದನ್ನು ತಂದಿದ್ದೇನನ್ರಿ 24,000 ಕೋಟಿ ಇಟ್ಟಿಲ್ವಾ ಪ್ರತಿ ಸಲ? ಹೌದು, 24% ಕೊಡಬೇಕು ಅದಕ್ಕೆ. ಆಮೇಲೆ ಆ ದುಡ್ಡು ಇದೆಯಲ್ಲ ಈ ಪರಿಶಿಷ್ಟ ವರ್ಗ, ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ ಈ SC SP TSP ಹಣ ಅಂತ ಹೇಳ್ತಾರೆ. ಅದು ವಾಪಸ್ ಈಗ ಬಜೆಟಲ್ಲಿ ಅದಕ್ಕೆ ದುಡ್ಡಿಟ್ಟರೆ ಉಳಿದದೆಲ್ಲ ಹೆಂಗೆ ಅಂತಂದರೆ ಬಜೆಟಲ್ಲಿ ಖರ್ಚಾಗಿಲ್ಲ ಅಂದರೆ ವಾಪಸ್ ಬರುತ್ತೆ. ಇದು ಹಂಗಲ್ಲ, ಅದು ಹಂಗೆ ಇರುತ್ತೆ. ಭಾಳ ಒಳ್ಳೆ ವಿಚಾರ. ಆದರೆ ಅದನ್ನು ನೀವು ಈಗ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಾ ಇದ್ದೀರಿ ಅನ್ನುವಂಥ ಆರೋಪ. ಕಳೆದ ಬಾರಿ ಬಳಸಿದಿರಿ, ಈ ಬಾರಿ ಕೂಡ ಬಳಸಿದ್ದೀರಿ ಅಂತ ಆರೋಪ ಇದೆ. ಬನ್ನಿ, ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ. ಕಾಂಗ್ರೆಸ್ BJP ನೋಡಿ ಇದರ ಬಗ್ಗೆ ಕೆಲವು ಕಿರಿಕಿರಿಗಳು ಕೂಡ ಇದೆ, ಹೇಳ್ತೀನಿ ಈ ರಿಪೋರ್ಟ್ ನೋಡಿ. ರಾಜ್ಯ ಸರ್ಕಾರಕ್ಕೆ ಮತ್ತೆ ಗ್ಯಾರಂಟಿ ಸಂಕಷ್ಟ. SC ST ಕಲ್ಯಾಣ ನಿಧಿ ಹಣ ಬಳಕೆ ಆರೋಪ. ರಾಜ್ಯ ಸರ್ಕಾರದ ಮೇಲೆ ಆರ್ಥಿಕ ಹೊರೆ ಹೆಚ್ಚಾಗಿದೆ. ಬಜೆಟ್ನಲ್ಲಿ ಹೇಳಿದ್ದನ್ನ ಕೊಡಲಾಗದೆ ಪರದಾಡ್ತಿದೆ. ಅನುದಾನ ಘೋಷಣೆ ಆಯಿತು, ಗ್ಯಾರಂಟಿಗಳಿಗೆ ಹಣ ಹೊಂದಿಸುವಲ್ಲೇ ಸರ್ಕಾರ ಹೈರಾಣಾಗಿದ್ದು 5 ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಅಂತ ಕರ್ನಾಟಕ ಅಭಿವೃದ್ಧಿ ಯೋಜನೆ ವರದಿಯಲ್ಲಿ ಉಲ್ಲೇಖವಾಗಿದೆ. 3 ತಿಂಗಳುಗಳಿಂದ ಗೃಹಲಕ್ಷ್ಮಿ ಹಣ ಮಹಿಳೆಯರಿಗೆ ಸಿಕ್ಕಿಲ್ಲ. 2 ತಿಂಗಳುಗಳಿಂದ ಅನ್ನಭಾಗ್ಯದ ಬಾಕಿ ಹಣವನ್ನ ಖಾತೆಗೆ ಹಾಕಿಲ್ಲ. ಈಗ ಹೊಸ ವಿಷಯ ಏನಂದ್ರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇಲಾಖೆಗಳಿಗೂ ಕೊಡಬೇಕಾದಂತ ಅನುದಾನವನ್ನ ಸರ್ಕಾರ ಕೊಟ್ಟಿಲ್ಲ. ಹೌದು ಅಂತಿರೋ ಪ್ರತಿಪಕ್ಷಗಳ ಮಾತಲ್ಲೂ ನಿಜಾಂಶ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ರಾಜ್ಯ ಸರ್ಕಾರದ ಹೊಸ ಆರ್ಥಿಕ ನೀತಿಗಳು, ಗ್ಯಾರಂಟಿಗಳಿಗೆ ಮಾಡ್ತಿರೋ ಖರ್ಚು ವೆಚ್ಚಗಳು, ಬೊಕ್ಕಸ ತುಂಬಿಸೋಕೆ ಮಾಡ್ತಿರೋ ಬೆಲೆ ಏರಿಕೆಗಳು ಸರ್ಕಾರ ಆರ್ಥಿಕ ಹೊರೆ ಅನುಭವಿಸುತ್ತಿದೆ ಅನ್ನೋದಕ್ಕೆ ಕಣ್ಣೆದುರೇ ಕಾಣ್ತಿರುವಂತ ಉದಾಹರಣೆಗಳು. ಅದರಲ್ಲೂ ಕೂಡ ಅನ್ನಭಾಗ್ಯದ ಅಕ್ಕಿ ಪೂರೈಸೋಕೆ ಆಗದೆ ಕಾಸು ಕೊಡ್ತಿದ್ದ ಸರ್ಕಾರ ಈಗ ಕಾಸಿಗೂ ಕತ್ತರಿ ಹಾಕಿ ಹಣ ಉಳಿಸೋಕೆ ಮತ್ತೆ ಅಕ್ಕಿ ಕೊಡ್ತಿದ್ದು ಬಾಕಿ ಹಣವನ್ನ ಫಲಾನುಭವಿಗಳ ಖಾತೆಗೆ ಹಾಕಿಲ್ಲ. ಗೃಹಲಕ್ಷ್ಮಿ ಅವರಿಗೆ 3 ತಿಂಗಳುಗಳಿಂದ ಹಣ ಹಾಕದೆ ಸರ್ಕಾರ ಕುಂಟು ನೆಪ ಹೇಳ್ತಾ ಇದೆ. ಇವತ್ತು ನಾಳೆ ಅಂತ 3 ತಿಂಗಳುಗಳಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳುತ್ತಾನೆ ಇದ್ದಾರೆ. ಇದರ ನಡುವೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮತ್ತೊಂದು ಆರೋಪ ಕೇಳಿ ಬಂದಿದೆ. ಇದೀಗ SC SCP ಹಾಗೂ TSP ಜೊತೆ SC ST ಕಲ್ಯಾಣ ಯೋಜನೆ ಹಣವನ್ನ ಬಳಕೆ ಮಾಡಿಕೊಂಡಿರುವ ಆರೋಪ ಕೇಳಿ ಬಂದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.